ಬುದ್ಧ ಜಗಜ್ಯೋತಿ ಬಸವೇಶ್ವರ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಹಸಿರು ಕ್ರಾಂತಿ ಹರಿಕಾರರಾದಂಥ ಡಾಕ್ಟರ್ ಬಾಬು ಜಗಜೀವನರವರ ಜಯಂತ್ಯೋತ್ಸವ ಅದ್ಧೂರಿ ಕಾರ್ಯಕ್ರಮ ನಮಗೆ ಹೆಮ್ಮೆ ತಂತು. ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಂಥ ಮೈಸೂರಿನ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಹಾಗೂ ನಮ್ಮ ಬಸವ ಕಲ್ಯಾಣದ ಸಿದ್ದರಾಮ ಬೆಲ್ದಾಳ ಶರಣರು ಹಾಗೂ ಖಜೂರಿಯ ಕರುಣೇಶ್ವರ ಸ್ವಾಮೀಜಿಗಳು ಆಳಂದ್ ಮತ್ತು ನಮ್ಮ ಚೇರ್ಪರ್ಸನ್ ಮುಖ್ಯಸ್ಥರ ವತಿಯಿಂದ ಆಗಿಸ್ತಾನ ದೇಶಮುಖ್ ಸಾಹೇಬರು ಹಾಗೂ ಮೇಯರ್ ಸಾಹೇಬರು, ಅನೇಕ ಸಮಾಜ ಸೇವಕರು, ಅಭಿಮಾನಿಗಳು, ಬುದ್ಧ ಬಸವ ಅಂಬೇಡ್ಕರ್ ಹಾಗೂ ಬಾಬುಜಿಯವರ ಅಭಿಮಾನಿಗಳು ಹಾಗೂ ಕಾಲನಿಯ ಎಲ್ಲ ಮಹಿಳೆಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ಗುಲ್ಬರ್ಗಾದ ಮಹಾನಗರ ಜನತೆಯರು ಹಾಗೂ ನಮ್ಮೆಲ್ಲ ಕಮಲಾನಗರ ಗ್ರಾಮದಿಂದ ಬಂದಂಥ ಎಲ್ಲ ನಮ್ಮ ಊರಿನ ಹಿರಿಯರು ಹಾಗೂ ಸುತ್ತ ನಮ್ಮ ಕಮಲಾನಗರ ಗ್ರಾಮ ಪಂಚಾಯತ್, ಬೋಧನ ಗ್ರಾಮ ಪಂಚಾಯತ್ ಹಾಗೂ ಚುಂಚನ್ಸೂರು, ಅನೇಕ ಕಲ್ಲಂಗ್ರಿಗ, ಅನೇಕ ಮತ್ತು ಈ ಕಡೆ ನಮ್ಮ ಹುಮ್ನಾಬಾದು, ಅನೇಕ ಜಿಲ್ಲೆಯಿಂದ ನಾನಾ ಭಾಗಗಳಿಂದ ಎಲ್ಲ ನಮ್ಮ ಅನುಯಾಯಿಗಳು, ಸ್ನೇಹಿತರು ಹಾಗೂ ಗುಲ್ಬರ್ಗ ನಗರದ ಅನೇಕ ಸ್ನೇಹಿತರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮ ಭಾಳ ಸಂತೋಷ ತತ್ತು, ಭಾಳ ಹೆಮ್ಮೆ ವಿಷಯ. ಇವತ್ತು ಜ್ಞಾನಪ್ರಕಾಶ ಸ್ವಾಮೀಜಿಯವರು ಭಾಳ ವಿಜೃಂಭಣೆಯಿಂದ ತಮ್ಮ ವಾಕ್ಚಾತುರ್ಯದಿಂದ ಇವತ್ತು ಎಲ್ಲರಿಗೆ ಅವರ ಮಾತುಗಳು, ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳು ಅವರ ಎಲ್ಲರಿಗೆ ಮನಮುಟ್ಟು ಹಾಗೆ ಮಾತಾಡಿದ್ರು. ಅದೇ ರೀತಿಯಾಗಿ ಈಗಿನ ಸಮಾಜದಲ್ಲಿ ಸಮಾನತೆ ಬರುವಕ್ಕೋಸ್ಕರ ಹೋದಂಥ ಜಗಜ್ಯೋತಿ ಬಸವಣ್ಣನವರ ವಿಚಾರಧಾರೆಯ ಬೆಲ್ದಾಳ ಶರಣರು ಮಾತಾಡಿದ್ರು. ಅದೇ ರೀತಿಯಾಗಿ ಬಸವಣ್ಣವರ ಇನ್ನೋರ್ವ ಅನುಯಾಯಿ ಆದಂಥ ನಮ್ಮ ಖಜೂರಿ ಕರುಣೇಶ್ವರ ಸ್ವಾಮಿಗಳು ಅವರು ಮಾತಾಡಿದ್ರು. ಭಾಳ ಸಂತೋಷ ಆಯಿತು. ಯಾಕಂದರೆ ಇವತ್ತಿನ ದಿವಸ ಈ ಕಾಲನಿಯಲ್ಲಿ ಪ್ರಪ್ರಥಮ ಬಾರಿಗೆ ಇಟ್ಟು ಬಹಿರಂಗ ಸಭೆಯನ್ನು KHB ಗ್ರೀನ್ ಪಾರ್ಕ್ನ ಎಲ್ಲ ನಮ್ಮ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಸದಸ್ಯರು ಹಾಗೂ ಎಲ್ಲ ಕಾಲನಿ ನಿವಾಸಿಗಳು ಹಾಗೂ ಜಯಂತ್ಯೋತ್ಸವ ಸಮಿತಿ ಸದಸ್ಯರು ಕೂಡಿ ಇವತ್ತಿನ ದಿವಸ ಕಾಲನಿಯವರೇ ಕೂಡಿ ಇವತ್ತು ಇದು ಜಯಂತ್ಯೋತ್ಸವ ಮಾಡಿದಾರೆ. ಇದು ಒಂದೇ ಕೋಮಿಗೆ ಹಾಗೂ ಒಂದೇ ಜಾತಿಗೆ ಸೇರಿದವರು ಜಯಂತಿ ಇಲ್ಲ. ಇವತ್ತು ಎಲ್ಲ ಅನ್ಯ ಜಾತಿಯವರು ಎಲ್ಲರೂ ಸೇರಿ ಈಗ ಗುಲ್ಬರ್ಗ ಜಿಲ್ಲೆಗೆ ಒಂದು ಮಾದರಿ ಜಯಂತಿಯನ್ನು ನಾವು ಕಲಬುರಗಿ ನಮ್ಮ ನಗರದ KHB ಕಾಲನಿಯಲ್ಲಿ ಆಗ್ಯದತ್ತನ್ನು ಭಾಳ ನಾನು ಸಂತೋಷದಿಂದ ಹೇಳ್ತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ಜಯಂತ್ಯೋತ್ಸವ ವಿಜೃಂಭಣೆಯಲ್ಲ ಕಾರಣಕರ್ತರಾದಂಥ ನಿಮ್ಮ ಎಲ್ಲ ಮಾಧ್ಯಮ ಪ್ರತಿನಿಧಿಗಳು ಇವತ್ತಿನ ದಿವಸ ಇವತ್ತಿನ ನಮ್ಮದು ಪ್ರೆಸ್ ಮೀಟಲ್ಲಾಗಿರ್ಬೋದು, ಇವತ್ತು 2 ದಿನದ ಮುಂಚಿತ ತಾವು ಕಾರ್ಯಕ್ರಮ ಬಗ್ಗೆ ಸವಿಸ್ತಾರವಾಗಿ ಬಿತ್ತರಿಸಿರಿ. ಜಿಲ್ಲೆಯ ಮತ್ತು ಕರ್ನಾಟಕ ರಾಜ್ಯದ ತುಂಬ ಇವತ್ತು ಪ್ರೆಸ್ ಮೀಡಿಯಾ ಇರ್ಬೋದು, ರಾಷ್ಟ್ರ ತುಂಬ ನೀವೆಲ್ಲ ಬಿತ್ತರಿಸ್ತೀರಿ. ಇವತ್ತು ಅದೇ ರೀತಿಯಾಗಿ ಇವತ್ತು ವಿಜೃಂಭಣೆ ಆಗೋದಕ್ಕೆ ಇವತ್ತು ತಾವು ಮಾಧ್ಯಮದವರಿಗೆ ಇನ್ನೊಮ್ಮೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ನೀವು ಇನ್ನೊಮ್ಮೆ ಈ ಕಾರ್ಯಕ್ರಮವನ್ನು 2-3 ದಿವಸ ಸತತ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಬಗ್ಗೆ ತಾವೆಲ್ಲರೂ ಎಲ್ಲ ನಗರ ಜನತೆಗೆ ಹಾಗೂ ಎಲ್ಲ ಸುತ್ತಮುತ್ತಲ ಜಿಲ್ಲೆಗಳಿಗೆ ತಾವು ಬಿತ್ತರಿಸಿ ಇದಕ್ಕಾಗಿ ನಮ್ಮ ಅಸೋಸಿಯೇಷನ್ ಪರವಾಗಿ KLC ಪರವಾಗಿ ಮತ್ತು ಜಯಂತ್ಯೋತ್ಸವ ಪರವಾಗಿ ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದ. ಈ ಒಂದು ಸಂತೋಷದ ಸುದಿನ ಅಂತ ಹೇಳಬೇಕು. ಇವತ್ತು ನಮ್ಮ ಈ ಕಾಲನಿಯ ಒಂದು ವಿಚಾರದಲ್ಲಿ ಅನ್ನಬೇಕಾದ್ರೆ ಸ್ವರ್ಣಾಕ್ಷರದಲ್ಲಿ ನಾವು ಬರೆದಿಡುವಂಥ ಮತ್ತು ನೆನಪಿಡುವಂಥ ಒಂದು ವಿಶೇಷ ಕಾರ್ಯಕ್ರಮ ಈ ದಿನ. ಏಕೆಂದರೆ ಶ್ರೀಗಳು ಜ್ಞಾನೇಶ್ರೀಗಳು ಹೇಳಿದ್ರು, ನಾವುಗಳು ಈ ಸರ್ವೇ ಸಾಮಾನ್ಯವಾಗಿ ಬುದ್ಧ ಬಸವ ಅಂಬೇಡ್ಕರರ ಜಯಂತಿಯನ್ನು ನೋಡಿರ್ತೇವೆ. ಆದರೆ ಬಾಬು ಜಗಜೀವನ್ ರಾಮರ ಅದರ ಒಟ್ಟಿಗೆ ಜಯಂತಿಯನ್ನು ನೋಡಿರೋದಿಲ್ಲ. ಹಾಗಾಗಿ ಇಡೀ ಭಾರತದಲ್ಲೇ ನೀವು ಕೈಗೊಂಡಿರುವ ಈ ಒಂದು ಜಯಂತ್ಯೋತ್ಸವ ಏನಿದೆ ಇದು ಎಲ್ರಿಗೂ ಮಾದರಿಯಾಗಿರುವಂಥದ್ದು. ಹಾಗೂ ಇದರಲ್ಲಿ ಯಾವುದೇ ವರ್ಗದ ಅನ್ಯ ಧರ್ಮಿ ಆಗಿರ್ಬೋದು, ಯಾವುದೇ ವರ್ಗದವರಾಗಿರ್ಬೋದು, ಯಾವುದೂ ಇಲ್ಲಿ ಯಾವ ರೀತಿಯೂ ಕಂಡಿಲ್ಲ ಅಂದ್ಬಿಟ್ಟು ಅದನ್ನು ಪುನರುಚ್ಚರಿಸ್ತಾ ಇದ್ದರು ಶ್ರೀಗಳು. ಹಾಗಾಗಿ ನಮ್ಮೆಲ್ರಿಗೂ ಅದನ್ನು ಅತೀವ ಸಂತೋಷದ ಸುದ್ದಿನೇ ಈ ವಿಚಾರ. ಮತ್ತು ಇವತ್ತಿನ ದಿನ ಏನಿದೆ ಇಲ್ಲಿ ಎಲ್ಲ ನಮ್ಮ ನೆರೆಹೊರೆಯ ಜನ ಆಗಿರ್ಬೋದು ಅಥವಾ ಬೇರೆ ಊರಿಂದ ಬಂದಿರುವಂಥ ನಮ್ಮ ಅಭಿಮಾನಿಗಳು, ಬುದ್ಧ ಬಸವ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮರ ಅಭಿಮಾನಿಗಳು ಬಂದು ಇವತ್ತಿನ ಕಾರ್ಯಕ್ರಮ ನಾವು ಯಶಸ್ವಿ ಮಾಡಿಲ್ಲ, ಅವರುಗಳು ಯಶಸ್ವಿ ಮಾಡಿದ್ದಾರೆ. ಹಾಗೂ ನಮ್ಮ ಪ್ರತಿನಿಧಿಗಳು ನಮ್ಮ ಮೀಡಿಯಾ ಸ್ನೇಹಿತರೆಲ್ಲರೂ ಇವರುಗಳು ನಮ್ಮ ಈ ಯಶಸ್ವಿಗೆ ಕಾರಣೀಕರ್ತರು. ಹಾಗಾಗಿ ಅವರಿಗೆ ನಾವು ನಮ್ಮ ಜಯಂತ್ಯೋತ್ಸವದ ಸಮಿತಿಯಾಗಿರ್ಬೋದು ಹಾಗೂ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಪರವಾಗಿ ನಾನು ಈ ಜಯಂತ್ಯೋತ್ಸವದ ಅಧ್ಯಕ್ಷನಾಗಿ ಅವರೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ, ಮಲ್ಲಿಕಾರ್ಜುನ್ ಶಿವಪ್ಪ ಹುಲೇಕರ್.